ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಎಐ ಮಾನವ್ ಪರಿಕಲ್ಪನೆ ಅನಾವರಣ, ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಮನುಕುಲದ ಒಳಿತಿಗೆ ಬಳಕೆಯಾಗಲಿ. ಎಐ ಶೃಂಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ರಾಜ್ಯದಲ್ಲಿ ಎಸ್ಐಆರ್ ಏಪ್ರಿಲ್ನಲ್ಲಿ ಆರಂಭ, ಸಿದ್ಧತೆ ಕೈಗೊಳ್ಳಲು 22 ರಾಜ್ಯಗಳಿಗೆ ಸೂಚನೆ. ಉಚಿತ ಕೊಡುಗೆಗಳಿಗೆ ಸುಪ್ರೀಂ ಕೋರ್ಟ್ ಕಿಡಿ, ಪುಕ್ಕಟ್ಟೆ ಭಾಗ್ಯ ದೇಶದ ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿ. ಪ್ರತ್ಯೇಕ ಕೃಷಿ ಕ್ಯಾಬಿನೆಟ್ಗೆ ಯೋಜನಾ ಆಯೋಗ ಶಿಫಾರಸು, ಆರ್ಟಿಇ ಕಾಯ್ದೆ ಪರಿಣಾಮಕಾರಿಯಾಗಿ ಜಾರಿ. ವಿಶ್ವಕಪ್ನಲ್ಲಿ ಗೆಲುವಿನ ಖಾತೆ ತೆರೆಯಲು ಕೆನಡಾ ವಿಫಲ, ಕೆನಡಾ ವಿರುದ್ಧ ಆಫ್ಘಾನ್ಗೆ ಜಯ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಹಲಸೂರು ಕೆರೆ ಪ್ರವಾಸಿ ತಾಣವಾಗಿಸಲು ಯೋಜನೆ, ಜಿಬಿಎನಿಂದ 24 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿ ಆರಂಭ. 5 ವರ್ಷ ಅಕ್ಕಿ ಪೂರೈಕೆಗೆ ಭಾರತ ಸಹಿ, ವಿಶ್ವಸಂಸ್ಥೆ ಜೊತೆ ಒಡಂಬಡಿಕೆ, ಸಚಿವ ಪ್ರಹ್ಲಾದ್ ಜೋಶಿ. ನಗರಕ್ಕೆ ನೆದರ್ಲ್ಯಾಂಡ್ ಪ್ರಧಾನಿ ಭೇಟಿ, ಇಂದು ಭಾರತೀಯ ವಿಜ್ಞಾನ ಸಂಸ್ಥೆಗೆ ಭೇಟಿ, ಉದ್ಯಮಿಗಳ ಜೊತೆ ಸಭೆ. ಶಾಲಾ ಬಾಲಕಿಯರಿಗೆ ಉಚಿತ ಬೈಸೈಕಲ್ ಯೋಜನೆ ಮರುಜಾರಿಗೆ ನೀತಿ ಮತ್ತು ಯೋಜನಾ ಆಯೋಗ ಶಿಫಾರಸು. ಹುಬ್ಬಳ್ಳಿಯಲ್ಲಿ ರಣಜಿ ಫೈನಲ್ ಪಂದ್ಯ, ಜಮ್ಮು ಕಾಶ್ಮೀರ ವಿರುದ್ಧ ಫೆಬ್ರವರಿ 24ರಿಂದ ಪಂದ್ಯ ಆರಂಭ, ಅಭಿಮಾನಿಗಳಲ್ಲಿ ಸಂತಸ.